ಇವತ್ತು ನಾವು ಮಡಿವಾಳ ಮಾಚಿದೇವರ ಜಯಂತಿ ಅಂಗವಾಗಿ ಅವರ ಒಂದು ಜೀವನ ಹಾಗೂ ಅವರ ವಿಚಾರಧಾರೆಗಳು, ಅವರ ವಚನಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಇವತ್ತು ನಾವು ತಿಳಿದುಕೊಳ್ತಾ ಹೋಗೋಣ ಸ್ನೇಹಿತರೆ. 12ನೇ ಶತಮಾನದ ಶರಣ ಚಳುವಳಿಯಲ್ಲಿ ಬಸವಣ್ಣನವರು ಒಂದು ಜ್ಯೋತಿಯಾದರೆ ಆ ಜ್ಯೋತಿಯನ್ನು ರಕ್ಷಿಸುವ ಕವಚದಂತೆ ನಿಂತವರು ಮಡಿವಾಳ ಮಾಚಿದೇವರು. ಕಾಯಕವೇ ಕೈಲಾಸ ಎಂಬ ಮಂತ್ರವನ್ನು ಕೇವಲ ಬಾಯಲ್ಲಿ ಹೇಳದೆ ತಮ್ಮ ಬದುಕಿನ ಪ್ರತಿ ಉಸಿರಿನಲ್ಲೂ ಪಾಲಿಸಿದ ಮಹಾನ್ ಕ್ರಾಂತಿಕಾರಿ ಶರಣ ಮಡಿವಾಳ ಮಾಚಿದೇವರು. ಸ್ನೇಹಿತರೆ, ಇವರು ವಿಜಯಪುರ ಜಿಲ್ಲೆಯ ದೇವರ ಇಪ್ಪರಿಗೆಯಲ್ಲಿ ಪರ್ವತಯ್ಯ ಮತ್ತು ಸುಧ್ಯಾನಮ್ಮ ದಂಪತಿಗಳ ಪುತ್ರನಾಗಿ ಜನಿಸಿದಂಥವರು. ಇವರು ಕಲ್ಯಾಣದ ಕ್ರಾಂತಿಯ ಸೆಳೆತಕ್ಕೆ ಒಳಗಾಗಿ ಅಲ್ಲಿಗೆ ಆಗಮಿಸಿ ಅಲ್ಲಿ ಕೇವಲ ಅವರೊಬ್ಬ ಕಾಯಕ ಜೀವಿ ಆಗಿರಲಿಲ್ಲ ಸ್ನೇಹಿತರೆ, ಅವರು ಶರಣರ ರಕ್ಷಕ ಅಥವಾ ವೀರ ಭಟ್ಟನಂತಿದ್ದರು ಅಂತ ಹೇಳ್ಬೋದು. ಇತಿಹಾಸದಲ್ಲಿ ಇವರನ್ನು ಬಸವಣ್ಣನವರ ಸಮಕಾಲೀನ ಹಾಗೂ ಅನುಭವ ಮಂಟಪದ ಅತ್ಯಂತ ಪ್ರಭಾವಿ ಸದಸ್ಯ ಎಂದು ಗುರುತಿಸಲಾಗುತ್ತದೆ. ಮಾಚಿದೇವರ ಕಾಯಕದ ವಿಶಿಷ್ಟತೆ ಅಂತರಂಗ ಮತ್ತು ಬಹಿರಂಗ ಸುದ್ದಿ ಅಂತ ಹೇಳ್ಬೋದು. ನಮ್ಮ ಸಮಾಜದಲ್ಲಿ ಮಡಿವಾಳ ಕಾಯಕವೆಂದರೆ ಬಟ್ಟೆ ಒಗೆಯುವುದು ಎಂಬ ಸೀಮಿತ ಅರ್ಥವಿದೆ. ಆದರೆ ಮಾಚಿದೇವರು ಆ ಕಾಯಕಕ್ಕೆ ಆಧ್ಯಾತ್ಮಿಕ ಆಯಾಮ ನೀಡಿದವರು. ಅವರು ಹೇಳ್ತಾ ಇದ್ರಂತೆ, ಬಟ್ಟೆಯ ಮೇಲಿನ ಕೊಳೆಯನ್ನು ನೀರು ಮತ್ತು ಸೋಪು ಹೋಗಲಾಡಿಸಬಹುದು, ಆದರೆ ಮನಸ್ಸಿನ ಮೇಲಿನ ಅಹಂಕಾರದ ಕೊಳೆಯನ್ನು ತೊಳೆಯಲು ಜ್ಞಾನ ಎಂಬ ಮಡಿಬೇಕು ಅಂಥೇಳಿ. ಇವರು ಭಕ್ತರ ಬಟ್ಟೆಗಳನ್ನು ಮಾತ್ರ ಒಗೆಯುತ್ತಿದ್ದರಂತೆ. ಒಮ್ಮೆ ರಾಜ ಬಿಜ್ಜಳನ ಏನು ಮಾಡ್ತಾನಂದರೆ, ತನ್ನ ಅಹಂಕಾರದಿಂದ ಆ ತನ್ನ ಬಟ್ಟೆಗಳನ್ನು ಒಗೆಯಲು ಮಾಚಿದೇವರನ್ನು ಕೇಳಿದಾಗ ಅವರು ಅದನ್ನು ನಿಷ್ಠೂರವಾಗಿ ನಿರಾಕರಿಸ್ತಾರಂತೆ. ಶರಣರ ಸೇವೆ ಮಾಡುವ ಈ ಕೈಗಳು ಅಹಂಕಾರಿಯ ಸೇವೆ ಮಾಡಲಾರವು ಅಂಥೇಳಿ. ಈ ಒಂದು ಅವರ ದಿಟ್ಟತನದ ಉತ್ತರ ಇವತ್ತಿಗೂ ಕೂಡ ಆತ್ಮಾಭಿಮಾನಕ್ಕೆ ಮಾದರಿ ಅಂತ ಹೇಳ್ಬೋದು ಸ್ನೇಹಿತರೆ. ಈ ಕಲ್ಯಾಣದ ಕ್ರಾಂತಿಯಲ್ಲಿ ಮಾಚಿದೇವರ ಪಾತ್ರವನ್ನು ನೋಡೋದಾದರೆ, ಕಲ್ಯಾಣದ ಕ್ರಾಂತಿ ನಡೆದು ಶರಣರು ಚದುರಿ ಹೋದಾಗ ಶರಣರ ಅಮೂಲ್ಯ ಜ್ಞಾನದ ಭಂಡಾರವಾದ ವಚನ ಸಾಹಿತ್ಯದ ತಾಳೆಗರಿಗಳನ್ನು ರಕ್ಷಿಸಿದ ಕೀರ್ತಿ ಮಾಚಿದೇವರಿಗೆ ಸಲ್ಲುತ್ತದೆ. ಬಿಜ್ಜಳನ ಸೈನಿಕರು ವಚನಗಳನ್ನು ನಾಶಪಡಿಸಲು ಬಂದಾಗ ಮಾಚಿದೇವರು ತಮ್ಮ ಶೌರ್ಯದಿಂದ ಸೈನಿಕರನ್ನು ಎದುರಿಸಿ ವಚನ ಗರಿಗಳನ್ನು ಉಳಿಸಿ ಕಲ್ಯಾಣದಿಂದ ಉಳಿವಿಯವರೆಗೆ ಕೊಂಡೊಯ್ತಾರಂತೆ. ಹಾಗಾಗಿ ಅವರನ್ನು ಶರಣ ಸಂಕುಲದ ಗಣಾಚಾರಿ ಅಂತ ಹೇಳಿ ಕರೆಯಲಾಗುತ್ತದೆ ಸ್ನೇಹಿತರೆ. ವಚನ ಸಾಹಿತ್ಯ ಮತ್ತು ಅಂಕಿತವನ್ನು ನೋಡೋದಾದರೆ, ಮಾಚಿದೇವರು ಕಲಿದೇವರ ದೇವ ಎಂಬ ಅಂಕಿತ ನಾಮದಲ್ಲಿ ಸುಮಾರು 350ಕ್ಕೂ ಹೆಚ್ಚು ವಚನಗಳನ್ನು ಬರೆದಿದ್ದಾರೆ. ಅವರ ವಚನಗಳಲ್ಲಿ ಸಮಾಜದ ಡೋಂಗಿತನವನ್ನು ಖಂಡಿಸುವ ತೀಕ್ಷ್ಣತೆ ಇತ್ತು ಅಂತ ಹೇಳಬಹುದು. ಒಂದು ವಚನದಲ್ಲಿ ಅವರು ಹೀಗೆ ಹೇಳ್ತಾರೆ ಸ್ನೇಹಿತರೆ, ಕೆರೆ ಹಳ್ಳ ಬಾವಿಗಳು ಮಜ್ಜನಕ್ಕೆ ಯೋಗ್ಯವಲ್ಲದೆ ದೇವ ಪೂಜೆಗೆ ಯೋಗ್ಯವಲ್ಲ, ತನ್ನ ಅರಿವೇ ತನಗೆ ಗುರುವಾದ ಬಳಿಕ ಅನ್ಯ ದೈವವೇಕೆ ಅಂಥೇಳಿ. ಅಂದರೆ ಹೊರಗಿನ ಆಚರಣೆಗಳಿಗಿಂತ ತನ್ನನ್ನು ತಾನು ಅರಿಯುವುದು, ಸ್ವಯಂ ಅರಿತುಕೊಳ್ಳುವುದು ಮುಖ್ಯ ಎಂಬುದು ಈ ಒಂದು ಅವರ ಸಂದೇಶವಾಗಿತ್ತು, ವಚನದ ಸಂದೇಶ ಅಂತ ಹೇಳ್ಬೋದು. ಸ್ನೇಹಿತರೆ, ಇಂದಿನ ಕಾಲದಲ್ಲಿ ನಾವು ಸಣ್ಣ ಪುಟ್ಟ ವಿಚಾರಗಳಿಗೂ ನಮ್ಮ ವ್ಯಕ್ತಿತ್ವವನ್ನು ಬಿಟ್ಟು ಕೊಡುತ್ತೇವೆ. ಆದರೆ ಮಾಚಿದೇವರು ನಮಗೆ ಕಲಿಸಿಕೊಟ್ಟದ್ದು ಏನು ಅಂತಂದರೆ ನಿರ್ಭಯತೆ. ಸತ್ಯದ ಹಾದಿಯಲ್ಲಿ ಯಾರಿಗೂ ಹೆದರಬೇಡಿ ಅಂಥೇಳಿ. ಕಾಯಕದ ಗೌರವ, ಮಾಡುವ ಕೆಲಸ ಸಣ್ಣದಿರಲಿ ದೊಡ್ಡದಿರಲಿ ಅದರಲ್ಲಿ ದೈವತ್ವವನ್ನು ಕಾಣಿ ಅನ್ನುವಂಥದ್ದು. ಶುದ್ಧತೆ ಕೇವಲ ಬಾಹ್ಯ ರೂಪವಲ್ಲ, ಅಂತರಂಗದ ಗುಣಗಳು ಮಡಿಯಾಗಿರಲಿ ಅನ್ನುವಂಥದ್ದು ಸ್ನೇಹಿತರೆ. ಮಡಿವಾಳ ಮಾಚಿದೇವರು ಕೇವಲ 12ನೇ ಶತಮಾನದ ಒಬ್ಬ ಶರಣರಲ್ಲ, ಅವರು ಸಾರ್ವಕಾಲಿಕ ಜಗದ್ಗುರುಗಳು. ಜಾತಿರಹಿತ ಸಮಾನತೆಯ ಸಮಾಜ ಕಟ್ಟಲು ಅವರು ನೀಡಿದ ಹೋರಾಟ ಮತ್ತು ವಚನಗಳು ನಮಗೆ ದಾರಿದೀಪವಾಗಲಿ. ಮಡಿಯೆಂದರೆ ಕೇವಲ ಬಟ್ಟೆಯಲ್ಲ, ಮಡಿಯೆಂದರೆ ಶುದ್ಧ ಮನಸ್ಸು ಎಂಬ ಅವರ ನುಡಿಯಂತೆ ನಾವೆಲ್ಲರೂ ಬದುಕೋಣ. ಇಷ್ಟು ಹೇಳಿ ನನ್ನ ಒಂದು ಮಡಿವಾಳ ಮಾಚಿದೇವರ ಒಂದು ಕಿರು ಪರಿಚಯವನ್ನು ಮುಗಿಸ್ತಾ, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ನನ್ನ ಒಂದು ಚಾನಲನ್ನು ಹೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸದಾಗಿರ್ತಕ್ಕಂತಹ ಟಾಪಿಕ್ನೊಂದಿಗೆ ಸಿಗೋಣ. ಎಲ್ಲರಿಗೂ ನಮಸ್ಕಾರ.